ಮಾಡಬೇಕು. ಇನ್ನೊಂದು, ದ ಸನ್ ರೈಸಸ್ ಇನ್ ದ ಈಸ್ಟ್, ಎಲ್ಲಿ only one. Then also share this video to your friends and family members. Don't forget to subscribe, study smart, think smarter, keep learning. Hey 10th class, are you losing marks in English grammar because of this tiny one silly mistake? Then this video is definitely for you, because never get confused between the and no article rule. ಇದೇ ನಮಗೆ ದ ಅನ್ನೋದು ಯಾವಲ್ಲಿ ಯೂಸ್ ಮಾಡ್ಬೇಕಂದ್ರೆ ಸ್ಪೆಸಿಫಿಕ್ ಪರ್ಟಿಕ್ಯುಲರ್ ಆಬ್ಜೆಕ್ಟ್ನ ಥಿಂಗ್ನ ಯೂಸ್ ಮಾಡೋದ್ನಲ್ಲಿ ನಾವು ದ ಅನ್ನೋದು ಯೂಸ್ ಮಾಡಬೇಕು. ಫಾರ್ ಎಕ್ಸಾಂಪಲ್, ಪ್ಲೀಸ್ ಕ್ಲೋಸ್ ದ ಡೋರ್, ಇಲ್ಲಿ ಯಾವ ಡೋರ್? ಆ ಡೋರ್, ಹೌದಾ? ಅದಕ್ಕೆ ನಾವು ದ ಅನ್ನೋದು ಯೂಸ್ ಮಾಡಬೇಕು. ಇನ್ನೊಂದು, ದ ಸನ್ ರೈಸಸ್ ಇನ್ ದ ಈಸ್ಟ್, ಎಲ್ಲಿ ಓನ್ಲಿ ಒಂದೇ ಸನ್ ಅನ್ನೋದು ಅದೇ. ಸೊ ಅವಲ್ಲಿ ನಾವು ಒಂದೇ ಯಾವ್ದು ಯೂಸ್ ಮಾಡಬೇಕು? ದ ಅನ್ನೋದು ಯೂಸ್ ಮಾಡಬೇಕು. ಕಮಿಂಗ್ ಟು ದ ರೂಲ್ ಆಫ್ ನೋ ಆರ್ಟಿಕಲ್ ರೂಲ್, ಎಂದು ಇದು ಅನ್ನಂದ್ರೆ, ಸೊ ಇದು ಲೆಟ್ ಅಸ್ ಟೇಕ್ ಒನ್ ಎಕ್ಸಾಂಪಲ್. ಐ ಗೋ ಟು ಸ್ಕೂಲ್ ಎವ್ರಿ ಡೇ, ರೈಟ್? ಸೊ ಇಲ್ಲಿ ಐ ಗೋ ಟು ಸ್ಕೂಲ್ ಎವ್ರಿ ಡೇ ಇದೆ. ಸ್ಕೂಲ್ ಅನ್ನೋದು ಅದು ಜನರಲ್ ಟರ್ಮ್, ಹೌದಾ? ಯಾವ ಸ್ಕೂಲ್ ಅನ್ನೋದು ನಮಗೆ ಮೆನ್ಷನ್ ಮಾಡಿಲ್ಲ ಪರ್ಟಿಕ್ಯುಲರ್, కాబట్టి ನೋ ಆರ್ಟಿಕಲ್ ಅಲ್ಲಿ. ಇನ್ನೊಂದು, ಶಿ ಈಸ್ ಇನ್ ಕಾಲೇಜ್, ಹೌದಾ? ಸೊ ಇಲ್ಲಿ ದ ಕಾಲೇಜ್ ಅಸಲು ಯೂಸ್ ಮಾಡಬಾರ್ದು. ಎದಕ್ಕೆ ಅಂದರೆ ಸ್ಪೆಸಿಫಿಕ್ ಕಾಲೇಜ್ನ ಮೆನ್ಷನ್ ಮಾಡಿದ್ರೆ ಅವೆಲ್ಲಿ ನಾವು ದ ಅನ್ನೋದು ಯೂಸ್ ಮಾಡ್ಬೋದು. ಇಲ್ಲಿ ಏನು ಬರಬೇಕು? ನಮಗೆ ನೋ ಆರ್ಟಿಕಲ್ ಅನ್ನೋದು ಬರ್ಬೋದು. ಓಕೆ, ಸೊ ಹಿಂಗೆ ನಮಗೆ ಈ ಟ್ರಿಕ್ಸ್ ಅನ್ನೋವು ಫಾಲೋ ಆಗಿಬಿಡ್ತಾನೆ ನನ್ನಪ್ಪಲ್ಲ ನಾನು ಅನ್ಕೊಂತಿದ್ದೀನಿ. ಆ್ಯಂಡ್ ಇಫ್ ದಿಸ್ ಟ್ರಿಕ್ ಹೆಲ್ಪ್ ಯು ಅ ಲಿಟಲ್ ಬಿಟ್ ಆಲ್ಸೋ, ರೈಟ್, ದಿಸ್ ಗ್ರಾಮರ್ ಟ್ರಿಕ್, ಎಸ್, ಸೊ ಹಿಟ್ ದ ಲೈಕ್ ಬಟನ್. Then also share this video to your friends and family members. Don't forget to subscribe, because I'll post you interesting SSLC English grammar shortcuts along with that PYQs, exam hacks every day. Then while it, study smart, think smarter, keep learning, keep smiling. Subscribe now for more of these videos. Bye bye.